ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತು ಬಂದ್ಬಿಟ್ಟು 38 ಸೈಜಿನ ಒಂದು ಬ್ಲೌಸ್ನ ಕಟಿಂಗ್ ಮಾಡೋಣ ಬನ್ನಿ. ಆಮೇಲೆ ಮೊದಲನೇದಾಗಿ ಏನಪ್ಪ ಅಂದರೆ ಇದೊಂದು ಸ್ವಲ್ಪ ಫ್ಯಾನ್ಸಿ ಡಿಸೈನಾಗಿ ಸ್ಟಿಚ್ ಮಾಡಬೇಕು. ಆ ಥರದ್ದು ಒಂದು ಬ್ಲೌಸ್ ಇದು. ಸ್ವಲ್ಪ ಫ್ಯಾನ್ಸಿ ಡಿಸೈನ್ ಹೇಳಿದ್ದಾರೆ, ಅಂದರೆ ಪ್ಯಾಚ್ ವರ್ಕ್ ಡಿಸೈನ್. ಓಕೆನಾ. ಮೊದಲನೇದಾಗಿ ಲೈನಿಂಗ್ ಬಟ್ಟೆನ ಓಪನ್ ಇರೋದು ಆ ಕಡೆ ಇದೆ, ಕ್ಲೋಸ್ ಇರೋದು ನಮ್ಮ ಕಡೆ ಇದೆ. ಓಕೆನಾ. ಈ ರೀತಿ ಇಟ್ಕೋಬೇಕು ಯಾವಾಗ್ಲೂ. ಇವಾಗ ಈ ರೀತಿ ಇಟ್ಕೊಂಡು ಫಸ್ಟ್ 10 ಇಂಚ್ ಬಿಟ್ಟು ಮಾರ್ಜಿನ್ ಹಾಕ್ಕೊಳ್ಳಿ. ಈ ರೀತಿ. ಓಕೆನಾ. ಇದು ಬೋಟ್ ನೆಕ್ ಡಿಸೈನು. ಮೊದಲನೇದಾಗಿ ಎದೆ ಸುತ್ತಳತೆ ಎಷ್ಟಿದೆ ತೊಗೊಳ್ಳೋಣ. ನೋಡಿ, ಈ ರೀತಿ ಎದೆ ಸುತ್ತಳತೆ ತೊಗೊಳ್ಳಿ. ಇದು ಬಂದ್ಬಿಟ್ಟು 9.5 ಇದೆ. 9.5 ಅಂದರೆ 38. ಓಕೆನಾ. ಎದೆ ಸುತ್ತಳತೆ ಬಂದ್ಬಿಟ್ಟು 38, 9.5 ಇದೆ. ಇಲ್ಲಿ 9.5ಗೆ ಮಾರ್ಕ್ ಮಾಡೋಣ. ಇದು 9.5. ಓಕೆನಾ. ಇದು ಡಿವೈಡೆಡ್ ಬೈ 4 ಮಾಡಿದ್ರೆ ಟೋಟಲು 38 ಬರುತ್ತೆ. ಓಕೆನಾ. ಈಗ ಸೊಂಟದ ಸುತ್ತಳತೆ ತೊಗೋಬೇಕು. ಹಾಗೆಯೇ ಸೊಂಟದ ಸುತ್ತಳತೆ ಯಾವಾಗಲಿದ್ರು ಉಕ್ಸ್ ಪಟ್ಟಿಯಿಂದ ತೊಗೊಳ್ಳಿ. ಐಪಟ್ಟಿಯಿಂದ ಆದರೆ ಐಪಟ್ಟಿ ತೊಗೊಳಕ್ಕೆ ಹೋಗ್ಬೇಡಿ, ಈ ಥರ ಫೋಲ್ಡ್ ಮಾಡಿ ತೊಗೊಳ್ಳಿ. ಈ ರೀತಿ ನಿಧಾನಕ್ಕೆ. ಈ ರೀತಿ. ಇದು ಬಂದ್ಬಿಟ್ಟು 32.5 ಇದೆ. ಸೊಂಟದ ಸುತ್ತಳತೆ ಬಂದ್ಬಿಟ್ಟು 32.5. ಈ 32.5 4 ಭಾಗ ಮಾಡ್ಕೊಳ್ಳಿ. ಓಕೆನಾ. ಈ 4 ಭಾಗ ಮಾಡಿದಾಗ 8.1 ಬಂತು, ಅಂದರೆ 8 ಇಂಚು 1 ಪಾಯಿಂಟ್ ಬಂದಿದೆ. ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ 1 ಇಂಚಿಗೆ ಎಕ್ಸ್ಟ್ರಾ ಡಾಟ್ಗೆ, ಇದು 2 ಇಂಚು ಸ್ಟಿಚಿಂಗಿಗೆ. ಓಕೆನಾ. ಇದು 1 ಇಂಚು, ಇದು 2 ಇಂಚು, ಇದು 8.1. ಓಕೆನಾ. 8.1 ಬಂದಿದೆ. ಓಕೆನಾ. ಈಗ ಎದೆ ಸುತ್ತಳತೆ ಬಂದ್ಬಿಟ್ಟು 9.5 ಇದೆ. ಓಕೆನಾ. ಇವಾಗ ಉದ್ದ ಲೆಂತ್ ತೊಗೊಳ್ಳೋಣ. ಬ್ಲೌಸ್ನ ಉದ್ದ ಈಗ ಇಟ್ಕೊಳ್ಳಿ. ಶೋಲ್ಡರಿಂದ ನಿಮಗೆ ಸ್ಟಿಚಿಂಗು ಸೇರಿಸಿ ತಗೊಳ್ಳಿ. ಓಕೆನಾ. ಈ ರೀತಿ ತೊಗೊಂಡಾಗ ನಮಗೆ 14 ನೋಡೋಣ, 14.25 ಬರ್ತಾಯಿದೆ. ಓಕೆನಾ. 14.25. ಸ್ಟಿಚಿಂಗ್ ಆಲ್ರೆಡಿ ಬಿಟ್ಟಿದ್ದೀವಿ. 14.25 ತೊಗೊಳ್ಳೋಣ. ಸ್ಟಿಚಿಂಗು ಸೇರಿಸಿ 14.25 ಇದೆ. ಓಕೆನಾ. ಉದ್ದ, ಬ್ಲೌಸ್ನ ಉದ್ದ. ಓಕೆನಾ. ಇಲ್ಲಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಸ್ಟಿಚಿಂಗು ಸೇರಿಸಿ ತೊಗೊಂಡಿದ್ದೀನಿ ನಾನು. ಸ್ಟಿಚಿಂಗ್ ಎಕ್ಸ್ಟ್ರಾ ಇಲ್ಲ, ಸ್ಟಿಚಿಂಗು ಸೇರಿಸಿ. ಓಕೆನಾ. ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಈಗ ಬ್ಲೌಸ್ನ ಉದ್ದ ನೋಡ್ಕೊಳ್ಳಿ. ಇದು ಬಂದ್ಬಿಟ್ಟು ಬೋಟ್ ನೆಕ್ಕು, ಹಂಗಾಗಿ ನಾನು ಇಲ್ಲಿ ಡಿಸೈನ್ ಬರುತ್ತೆ, ಮುಂದೆ ಫ್ರಂಟಲ್ಲೇ ಉಕ್ಕು ಬರುತ್ತೆ, ಹಿಂದೆನೇ ಏನಿಲ್ಲ. ಇವಾಗ ಇದು ಬಂದ್ಬಿಟ್ಟು ನೆಕ್ಕು ಮತ್ತು ಶೋಲ್ಡರು. ಈಗ 9.5 ಇದೆಯಲ್ಲ, 9.5ರಲ್ಲಿ 2 ಲೆಸ್ ಮಾಡೋಣ. ಓಕೆನಾ. 1 2, ಅಲ್ಲಿಗೆ 7.5 ಬಂತು. 7.5 ಇದು ನೆಕ್ ಬಿಡ್ತು ಮತ್ತು ಶೋಲ್ಡರು. ಓಕೆನಾ. 7.5ಗೆ ನೆಕ್ ವಿಡ್ತು ಮತ್ತು ಶೋಲ್ಡರ್ ತಗೊಳ್ಳೋಣ. ಆಯಿತಾ. ಇಲ್ಲಿ ಬಂದ್ಬಿಟ್ಟು 4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ 4 ಇಂಚು. ಓಕೆನಾ. ಇನ್ನು ಉಳ್ದಿದ್ದು 3.5 ಶೋಲ್ಡರ್ಗೆ. ಓಕೆನಾ. 4 ಇಂಚು. ಇಲ್ಲಿ ಬಂದ್ಬಿಟ್ಟು ನಿಮಗೆ ಎಷ್ಟು ಇಂಚು ಮಾಮೂಲಿ ರೆಗ್ಯುಲರಾಗಿ 3.5 ಇರುತ್ತೆ. ನಾನಿಲ್ಲಿ ಡಿಸೈನ್ ಬರುತ್ತೆ, ಹಾಗಾಗಿ 3.5ನೇ ಇಕ್ತೀನಿ. 3.5 ಹೀಗೆ 4 ಇಂಚು. ಓಕೆನಾ. ಇವಾಗ ಇದನ್ನು ಮಾರ್ಕ್ ಮಾಡ್ಕೊಳ್ಳಿ. ಸ್ವಲ್ಪ ಪ್ಯಾಚ್ ವರ್ಕ್ ಬರುತ್ತೆ ಇದು. ನೋಡಿ, ಈ ರೀತಿ ಇದೆ. ಇದು ಕ್ಯಾನ್ವಾಸ್ ತೊಗೋಬೇಕು. ಈ ರೀತಿ ರೌಂಡ್ ಶೇಪ್ ಕೊಡೋಣ. ಈ ರೀತಿ ಕೊಟ್ಟು ಇಲ್ಲಿಂದ ನಿಮ್ಗೆ ಇಲ್ಲಿವರೆಗೂ ತೊಗೋತೀನಿ ಅಂದರೆ ಇಷ್ಟು ಪ್ಯಾಚ್ ಕೊಡಬೇಕಾಗುತ್ತೆ. ಇಲ್ಲ ಸ್ವಲ್ಪ ಕೊಡ್ತೀನಿ ಅಂದರೆ ಸ್ವಲ್ಪ ಕೊಡ್ಬೋದು. ಓಕೆನಾ. ಇಲ್ಲಿಂದ 3 ಇಂಚ್ಗೆ ತೊಗೋತೀನಿ. ಓಕೆನಾ. ಇಲ್ಲಿಂದ 3 ಇಂಚ್ಗೆ ಈ ರೀತಿ ಮಾರ್ಕ್ ಮಾಡ್ಕೋತೀನಿ. ನೋಡಿ, ಈ ರೀತಿ ಬಂತು. ಇಲ್ಲಿಗೆ ನಾನು ಸೀರೆದು ಪ್ಯಾಚ್ ಕೊಡಬೇಕು. ಇಲ್ಲಿಗೆ ಸೀರೆದು ಪ್ಯಾಚ್ ಬರುತ್ತೆ, ಮುಂದೆನೂ ಬರುತ್ತೆ ಹಿಂದೆನೂ ಬರುತ್ತೆ, ಸೇಮ್ ಇದೇ ರೀತಿಯೇ ಬರುತ್ತೆ. ಇದನ್ನು ವೀಲರಲ್ಲೂ ಸ್ವಲ್ಪ ಮಾರ್ಕ್ ಮಾಡ್ಕೋತೀನಿ, ಯಾಕಂದರೆ ಆ ಕಡೆಗೂ ಬೀಳ್ಬೇಕಲ್ಲ ಇದು ಮಾರ್ಕು, ಅದಕ್ಕೆ. ಓಕೆ. ಆರ್ಮುಲ್ ರೌಂಡು 7.5 ತಗೊಳ್ಳೋಣ. ಆರ್ಮುಲ್ ರೌಂಡ್ ಬಂದ್ಬಿಟ್ಟು 7.5. ಹೀಗೆ ಇದು 7.5ಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ
ಈ ರೀತಿ ಮಾರ್ಕ್ ಮಾಡಿ ಮಾಮೂಲಿ ಇಲ್ಲಿ 9 ಅಂಚು ಇದೆ, ಇಲ್ಲಿ 1 ಇಂಚು ತೊಗೊಳ್ಳಿ ಸಾಕು. ಓಕೆನಾ, 1 ಇಂಚ್ ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳಿ ಅಷ್ಟೇ. ಇಲ್ಲಿಂದ ಮಾಮೂಲಿ 2 ಇಂಚು ಎಕ್ಸ್ಟ್ರಾ. ಓಕೆನಾ, ಇಷ್ಟೇ. ಇಲ್ಲಿ 1/4 ಇಂಚು ಕ್ರಾಸಾಗಿ ತೊಗೊಳ್ಳಿ. ಯಾವುದೇ ಆದರೂ ಅಷ್ಟೇ, ಕಾಲರ್ ನೆಕ್ಕು, ಆಲ್ಟರ್ ನೆಕ್ಕು ಇವಕ್ಕೆಲ್ಲ ಈ ಥರ ಕ್ರಾಸಾಗಿ ತೊಗೋಬೇಕು. ಓಕೆನಾ, ಇದು ರೆಡಿ ಆಯಿತು. ಇವಾಗ ಇದು ನೋಡೋಣ, ಅದು ಡಿಸೈನು ಈ ಥರ ಬರುತ್ತೆ, ನೋಡೋಣ ಒಂದ್ಸಲ. ಇದು ಕಟ್ ಮಾಡ್ಕೊಳ್ಳೋಣ ಇಸತ್ತು. ಓಕೆನಾ, ಇದಿಷ್ಟೇ ನೋಡಿ. ಇವಾಗ ಇದು ಇದೀಗೆ ಇರುತ್ತೆ, ಇದು ಮಾತ್ರ ಕಟ್ ಮಾಡ್ಕೊತೀನಿ. ಓಕೆ, ಇವಾಗ ಇಲ್ಲಿ ನ್ಯಾಚ್ ಹಾಕೊಂಡ್ಬಿಡೋಣ, ಮತ್ತು ಇಲ್ಲೂ ನ್ಯಾಚ್ ಹಾಕ್ಕೊಳ್ಳೋಣ. ಓಕೆ, ಓಕೆ, ಇಲ್ಲಿ ಇದು ನ್ಯಾಚ್ ಹಾಕೊಂಡ್ಬಿಡಿ. ಆಯಿತು. ಈಗ ಇದನ್ನು ಸೈಡ್ಗೆ ಇಟ್ಬಿಟ್ಟು ಓಪನ್ ಇರೋದು ನಮ್ಮ ಕಡೆ ತೊಗೊಳ್ಳಿ, ಕ್ಲೋಸ್ ಇರೋದು ಆ ಕಡೆ ಹೋಗಲಿ. ಓಕೆನಾ, ಈ ರೀತಿ ತೊಗೊಂಡು ಮತ್ತೆ ಇದೇ ಬ್ಲೌಸ್ನ ಈಗ ಇಟ್ಕೊಳ್ಳಿ. ಇದು ಹೇಗಿದೆ ಹಾಗೆ ಇಟ್ಕೊಳ್ಳಿ. ಈ ಕಡೆ ಒಂದು ಅರ್ಧ ಇಂಚು ಉಕ್ಸ್ಪಟ್ಟಿ ಐಪಟ್ಟಿಗೆ ಬಿಡಿ. ಓಕೆನಾ, ಅಷ್ಟೇ, ಒಂದು ಅರ್ಧ ಇಂಚ್ ಬಿಟ್ಟರೆ ಸಾಕು. ಕರೆಕ್ಟಾಗಿದೆ ನೋಡಿ. ಈ ರೀತಿ ಬಂದಾಗ ನಮಗೆ ಬಟ್ಟೆ ಸೇವ್ ಆಗುತ್ತೆ. ಇವಾಗ ಅದು ಹೇಳಿದ್ನಲ್ಲ ಡಿಸೈನ್, ಇಲ್ಲಿವರೆಗೂ ಇದೂ ಹಿಂಗೆ ಬರುತ್ತೆ. ಓಕೆನಾ, ನಿಮಗೆ ಫ್ರಂಟಲ್ಲಿ ಬೇಕಾದರೆ ಸ್ವಲ್ಪ ಡೀಪ್ ಬೇಕು ಅಂದರೆ ಡೀಪ್ ಮಾಡ್ಕೊಬೋದು, ಇಷ್ಟೇ ಇರಲಿ ಅಂದರೆ ಇಷ್ಟೇ ಇಟ್ಕೊಳ್ಳಿ. ಇದು ಸ್ವಲ್ಪ ಮೆಟ್ರೆ ಬೆಳ್ಕೊಂಡಂಗೆ ಆಗುತ್ತೆ, ಸ್ವಲ್ಪ ಕೆಳಗೆ ಇಟ್ಕೊಳ್ಳಿ. ಜಾಸ್ತಿ ಮೇಲಾದರೆ ಅಷ್ಟು ಚೆನ್ನಾಗಿರಲ್ಲ. ಬೇಕಾದ್ರೆ ಇದನ್ನು ಬೇಕಾದ್ರೆ ಸ್ವಲ್ಪ ಇನ್ನೊಂಚೂರು 1 ಇಂಚ್ ಕೆಳಗೆ ಮಾಡಿ ಇನ್ನೊಂದು ಇಂಚು ಜಾಸ್ತಿ ತೊಗೊಳ್ಳಿ ಫ್ರಂಟ್ಗೆ. ಇದು ಬ್ಯಾಕ್ ಇಷ್ಟೇ ಇರಲಿ. ಓಕೆನಾ, ಇದು ಹೇಗಿದೆ ಹಾಗೆ ಕಟ್ ಮಾಡೋಣ. ಇದರಲ್ಲಿ ಏನು ಚೇಂಜಸ್ ಇಲ್ಲ, ಇದು ಹೇಗಿದೆ ಹಾಗೆ ಕಟ್ ಮಾಡ್ಕೋಬೇಕು. ಇಷ್ಟೇ. ಇಲ್ಲಿ ನಾವು ಈ ಡಿಸೈನ್ ಸ್ವಲ್ಪ ಇದು ಮೆಟ್ರೆ ಬೇರ್ಕೊಂಡಂಗೆ ಆಗ್ಬಿಡುತ್ತೆ, ಅದಕ್ಕೆ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ ನೆಕ್ಕು. ರೀತಿ ಬಂತು. ಮತ್ತೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ, ಆಯಿತು. ಇವಾಗ ಇದನ್ನು ತೆಗೆದುಬಿಡೋಣ. ಇದು ಸ್ಟಿಚಿಂಗ್, ಇದು ಕಟಿಂಗ್ ಮಾಡಿರೋ ತೆಗೆದುಬಿಟ್ಟು ಈಗ ಮತ್ತೆ ಇಲ್ಲಿ ಶೇಪ್ ತೆಗಿಬೇಕು. ಈ ರೀತಿ ರೌಂಡ್ ಶೇಪ್ ಕೊಟ್ಕೊಳ್ಳಿ. ಓಕೆನಾ, ಆಯಿತು. ನಾನು ಹೇಳ್ದಂಗೆ ಇಲ್ಲಿ 1 ಇಂಚ್ ಜಾಸ್ತಿನೇ ತೊಗೊಳ್ಳಿ. ಮುಂದೆ ಸ್ವಲ್ಪ ಡೀಪು ಜಾಸ್ತಿ ಇದ್ದರೆ ಮೆಟ್ರೆ ಬೇರ್ಕೊಂಡಂಗೆ ಆಗುತ್ತೆ. ಒಂದು 4 ತೊಗೋತೀನಿ. ಈ ರೀತಿ 4 ತೊಗೊಳ್ಳಿ. ಈ ರೀತಿ ಮಾಮೂಲಿ ಬೋಟ್ ನೆಕ್ ಹೇಗಿದೆ ಹಾಗೇ ಈ ರೀತಿ ಮಾಡಿ. ಇವಾಗ ಇಲ್ಲಿಂದ ನಾನು ಆಗಲೇ ತೊಗೊಂಡಂಗೆ 3 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ, ಇದು ಡಿಸೈನ್ ಇದೇ ಥರ ಇದೆ, ನೋಡೋಣ ಇನ್ನೂ ಚೇಂಜಸ್ ಇದೆಯಾ ಅಂತ. ಇಲ್ಲಿಂದ 3 ಇಂಚಿಗೆ ಈ ರೀತಿ ಜಾಯಿಂಟ್ ಮಾಡಿ. ಓಕೆನಾ, ಇಷ್ಟೇ. ಇದನ್ನು ಬೇಕಂದರೆ ಈ ರೀತಿ ವೀಲರಲ್ಲೂ ಮಾರ್ಕ್ ಮಾಡ್ಕೋಬೋದು. ಈ ರೀತಿ ಬಂತು. ಈಗ ಫ್ರಂಟಲ್ಲಿ ಡಾಟ್ ಪಾಯಿಂಟ್ ತಗೊಳ್ಳೋಣ. ಈ ರೀತಿ ಫ್ರಂಟ್ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಶೋಲ್ಡರಿಂದ ತಗೊಳ್ಳಿ. ಈ ರೀತಿ ಇಲ್ಲಿಂದ ತೊಗೊಂಡು ಇಲ್ಲಿ ಡಾಟ್ ಹಿಡ್ದಿರ್ತೀವಲ್ಲ ಇಲ್ಲಿಗೆ ಎಂಡ್ ಮಾಡಿ. ಓಕೆನಾ, ಇಲ್ಲಿಂದ ಇಲ್ಲಿಗೆ 10 ಇಂಚ್ ಬರ್ತಾಯಿದೆ. 10 ಇಂಚು ಇಲ್ಲಿ ಬೆಲ್ಟ್ ಜಾಯಿಂಟ್ ಆಗಿರುತ್ತಲ್ಲ ಇಲ್ಲಿಗೆ ತೊಗೊಳ್ಳಿ. 13.5. ಓಕೆನಾ, 10, 13.5. ಓಕೆನಾ, ಅಂದರೆ ಅಲ್ಲಿಗೆ ಸ್ಟಿಚ್ಚಿಂಗು ಸೇರಿಸಿ ಇಲ್ಲಿಂದ ಇಲ್ಲಿಗೆ 10 ಇಂಚ್ ತೊಗೊಳ್ಳಿ, ಇಲ್ಲಿಂದ 13.5. ಓಕೆನಾ, ಇಷ್ಟೇ. ಇವಾಗ ಇದು ಸ್ಟ್ರೈಟಾಗಿ ಒಂದು ಸ್ಟಿಚ್ ಇದು ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಬಂದು ಮಾರ್ಕ್ ಹಾಕಿ. ಆಯಿತು. ಇವಾಗ ಇಲ್ಲಿ ಇದು ವಿ ಶೇಪಲ್ಲಿ ನಾರ್ಮಲ್ ನೆಕ್ ಇದೆ. ಇವಾಗ ಈ ಥರ ಇಟ್ಟಾಗ ಇದು ಬೋಟ್ ನೆಕ್ಕೇನೆ, ಆದರೆ ಇಲ್ಲಿಗೆ ಬರುತ್ತೆ ನೋಡಿ, ಕರೆಕ್ಟಾಗಿ ಇಟ್ಟಿದ್ದೀನಿ, ಇಲ್ಲಿಗೆ ಬರುತ್ತೆ. ಓಕೆನಾ, ಇಲ್ಲಿಂದ ಇಲ್ಲಿಗೆ ತೊಗೊಳ್ಳಿ. ಇಲ್ಲಿಂದ 1 ಇಂಚು ಜಾಸ್ತಿ ತೊಗೊಳ್ಳೋಣ. ಏನಕ್ಕಪ್ಪ ಈ 1 ಇಂಚು ಅಂದರೆ ಇಲ್ಲಿ ಡಾಟ್ ಹಿಡಿತೀವಲ್ಲ, ಇಲ್ಲಿ ಸ್ಟಿಚಿಂಗ್ ಎಲ್ಲ ಮಾಡ್ತೀವಲ್ಲ, ಅದಕ್ಕೋಸ್ಕರ ಇದು ಬೇಕು. ಈ ಕಡೆ ಒಂದು ಸ್ವಲ್ಪ ಸ್ಟಿಚಿಂಗ್ ಹೋಗುತ್ತೆ, ಇಲ್ಲಿ ಸ್ವಲ್ಪ ಹೋಗುತ್ತೆ, ಮತ್ತು ಡಾಟ್ ಬರುತ್ತೆ ಇಲ್ಲೊಂದು.
ಅದಕ್ಕೋಸ್ಕರ. ಓಕೆನಾ. ಇವಾಗ ಆಯಿತು. ಇಲ್ಲಿಂದ ಒಂದು 4 ಇಂಚ್ಗೆ ಮಾರ್ಕ್ ಮಾಡಿ. ಓಕೆನಾ. ಈ ಕಡೆ 1 ಇಂಚು, ಈ ಕಡೆ 1 ಇಂಚು. ಇಲ್ಲಿಂದ ಇಲ್ಲಿಗೆ ಏನು ಮಾರ್ಕ್ ಮಾಡಿರ್ತೀವಿ ಡಾಟ್ ಪಾಯಿಂಟ್ಗೆ ಕರೆಕ್ಟಾಗಿ ಇಲ್ಲಿಗೆ ಜಾಯಿಂಟ್ ಮಾಡಿ. ಇದನ್ನು ಹಿಂಗೆ ಜಾಯಿಂಟ್ ಮಾಡಿ, ಇದನ್ನು ಹಿಂಗೆ ಜಾಯಿಂಟ್ ಮಾಡಿ. ಇವಾಗ ಇದನ್ನು ಈ ಥರ ತೊಗೊಬೋದು, ಹಿಂಗೆ ಜಾಯಿಂಟ್ ಮಾಡಿ. ಓಕೆನಾ. ಇದನ್ನು ಬೇಕಾದರೆ ಹಿಂಗೆ ಕ್ರಾಸಾಗಿ ಕೊಡಿ. ಇದು ಬೋಟ್ ನೆಕ್ ಆಗಿರೋದ್ರಿಂದ ನೀವು ಹೀಗೆ ಕೊಟ್ಬಿಡ್ಬೇಕಾದ್ರೆ ಇಲ್ಲಿ ಡಾಟ್ ಇಟ್ಕೊಬೋದು, ತೊಂದರೆ ಏನಿಲ್ಲ. ಜಾಸ್ತಿ ಇದ್ರೆ ಏನು ತೊಂದರೆ ಇಲ್ಲ. ಒಂದ್ಸಲ ಇದರಲ್ಲಿ ಬೇಕಾದ್ರೆ ಚೆಕ್ ಮಾಡ್ಕೋಬೋದು ನೀವು. ನೋಡಿ ಈ ರೀತಿ ಬರುತ್ತೆ. ಹೀಗಾಗಿ ಇಲ್ಲಿ ಬೆಲ್ಟ್ ಬರುತ್ತೆ. ಓಕೆನಾ. ತೊಂದರೆ ಏನಿಲ್ಲ, ಬೆಲ್ಟ್ ಬರುತ್ತೆ. ಓಕೆ. ಇವಾಗ ಇದಿಷ್ಟು ಈ ರೀತಿ ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ಬಂದ್ಬಿಟ್ಟು ನಾನು ಹೇಳ್ದಂಗೆ ಇದು ನಿಮಗೆ ಈ ರೀತಿ ಬರುತ್ತೆ. ಇವಾಗ ಇಲ್ಲಿದೆ ಅಂದರೆ ಇವಾಗ ಇಲ್ಲಿ ಬರುತ್ತೆ ಅಂದರೆ ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ. ಓಕೆನಾ. ಇಲ್ಲಿಂದ ಹಿಂಗೆ 1 ಇಂಚು, 1 ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ ಸಾಕು. ಇದು ಡಾಟ್ ಹಿಡಿತೀವಲ್ಲ ಅದಕ್ಕೋಸ್ಕರ. ಓಕೆನಾ. ಇಷ್ಟೇ. ಓಕೆನಾ. ಈ ರೀತಿ ಮಾರ್ಕ್ ಮಾಡಿ ಶೇಪ್ ತೆಗೆದುಬಿಡೋಣ. ಶೇಪ್ ತೆಗಿಬೇಕಾದ್ರೆ ನೀಟಾಗಿ ತಗೊಳ್ಳಿ. ಇವಾಗ ಇದಕ್ಕೆ 7.5, ಮಾಮೂಲಿ 40 ಮೇಲಿದ್ರೆ 8 ಇಂಚು ಆ ಥರ ತೊಗೋಬೇಕಾಗುತ್ತೆ. ಇದ್ರ ಬಗ್ಗೆನೇ ಒಂದು ವಿಡಿಯೋ ಹಾಕಿದ್ದೀನಿ, ಆರ್ಮ್ ರೌಂಡ್ ಎಷ್ಟು ತೊಗೋಬೇಕು ಬೋಟ್ ನೆಕ್ಗೆ ಅನ್ನೋದ್ರ ಬಗ್ಗೆ ಒಂದು ಫಾರ್ಮುಲಾದು ವಿಡಿಯೋ ಹಾಕಿದ್ದೀನಿ, ಬೇಕು ಅಂದರೆ ಚೆಕ್ ಮಾಡಿ. ಓಕೆನಾ. ಈ ರೀತಿ ಆಯಿತು. ಇದನ್ನು ನಾನು ಕ್ಯಾನ್ವಾಸ್ ಕೊಡಬೇಕಿಲ್ಲಿ, ಹಂಗಾಗಿ ನೋಡಿ ಕಟ್ ಮಾಡ್ಕೊಳ್ಳೋಣ ಅಂತ ಇವಾಗ ಹಾಗೆ ಬಿಡ್ತೀನಿ. ಓಕೆನಾ. ಕ್ಯಾನ್ವಾಸ್ ತೊಗೊಂಡು ಡಿಸೈನ್ ನೋಡಿಕೊಂಡು ಸ್ವಲ್ಪ ಇದು ಮಾಡ್ಕೊಳ್ಳೋಣ. ಓಕೆನಾ. ಈ ರೀತಿ ಬರುತ್ತೆ. ಓಕೆನಾ. ಫ್ರಂಟ್ ಇದು ಬ್ಯಾಕು, ಫ್ರಂಟ್ ಆಯಿತು. ಸ್ಲೀವ್ಸ್ ಕಟಿಂಗ್ ಮಾಡ್ಕೊಳ್ಳೋಣ. ಸ್ಲೀವ್ಸ್ ಬಂದ್ಬಿಟ್ಟು ಅವ್ರಿಗೆ 9 ಇಂಚು ಬೇಕು ಅಂತ ಹೇಳಿದ್ದಾರೆ. ಆಮೇಲೆ ಸ್ಲೀವ್ಸ್ ಸ್ವಲ್ಪ ಡಿಸೈನ್ ಇದೆ, ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಡಿಸೈನ್ ಅಂತ. ಈಗ ತೊಗೊಳ್ಳೋಣ. ಸ್ವಲ್ಪ ಬಟ್ಟೆ ಜಾಸ್ತಿ ಇದೆ. ಇದು ಅಷ್ಟೇ, ಓಪನ್ ಇರೋದು ಕ್ಲೋಸ್ ಇರೋದು ನಮ್ಮ ಕಡೆಯಲ್ಲಿ, ಓಪನ್ ಇರೋದು ಆ ಕಡೆಯಲ್ಲಿ. ಓಕೆನಾ. ಇವಾಗ ಮತ್ತೆ ಇಲ್ಲಿ ಕೆಳಗಡೆ ಒಂದು 1/2 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ. ಇಲ್ಲಿಂದ ಇದು ನಮಗೆ 9 ಇಂಚ್ ಬೇಕು. ಓಕೆನಾ. ಅವ್ರು 9 ಇಂಚಿಗೆ ಇಡಿ ಅಂತಾರೆ ಸ್ಲೀವ್ಸು. 9 ಇಂಚ್ ಇಡೋಣ. ಒಂದು ಅರ್ಧ ಇಂಚ್ ಸ್ಟಿಚಿಂಗಿಗೆ. ಇವಾಗ ಈ ರೀತಿ ಮಾರ್ಕ್ ಮಾಡಿಕೊಂಡು ಈ ರೀತಿ ಈಗ ಇಲ್ಲಿಂದ ಡೌನಿಂಗ್ 3.5 ಇಂಚ್ ತೊಗೊಳ್ಳೋಣ. 3.5 ಇಂಚು. ಇಲ್ಲಿಂದ ಇದನ್ನು ಬೇಕಾದರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂದರೆ ಹಿಂಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಬಂದುಬಿಟ್ಟು ಇದು ಅಳತೆ ತೊಗೊಂಡಿಲ್ಲ ನಾನು, ಇದು ಹೀಗೇ ಸ್ವಲ್ಪ ಹೆಚ್ಚು ಕಡಿಮೆ ಕಟ್ ಮಾಡ್ಕೊಳ್ಳೋಣ. ಒಂದು ಅರ್ಧ ಇಂಚು ಡಿಫ್ರೆನ್ಸಲ್ಲಿ ಏನು ತೊಂದರೆ ಇಲ್ಲ. ಇವಾಗ ಇದು ಏನು ಸ್ಲೀವ್ಸ್ ಇದೆ ಇಷ್ಟೇ ತೊಗೊಳ್ಳೋಣ, ತೊಂದರೆ ಏನಿಲ್ಲ. ನೋಡಿ ಈ ರೀತಿ ಇಟ್ಕೊಂಡು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಬರುತ್ತೆ. ಇಲ್ಲಿಂದ ಇದಕ್ಕೆ ಈ ರೀತಿ ಮಾರ್ಕ್ ಮಾಡಿ. ಇಲ್ಲಿಗೆ ಮಾರ್ಕ್ ಮಾಡಿಕೊಂಡ್ರೆ ನೋಡಿ ಇಲ್ಲಿ ಕರೆಕ್ಟಾಗಿ ಬಂತು. ಓಕೆನಾ. ಇಲ್ಲಿಂದ ನಿಮ್ಮ ಹತ್ರ ಆಲ್ಮೋಸ್ಟ್ ಸ್ಕೇಲ್ ಇದ್ದರೆ ಆಲ್ಮೋಸ್ಟ್ ಸ್ಕೇಲಲ್ಲಿ ಯೂಸ್ ಮಾಡ್ಕೋಬೋದು, ತುಂಬಾ ಈಸಿಯಾಗಿ. ನೋಡಿ ಈ ರೀತಿ ಬರುತ್ತೆ. ಒಂದು ಇರಿ, ಈ ಬ್ಲೌಸಲ್ಲಿ ಒಂದು ಸ್ವಲ್ಪ ಚೆಕ್ ಮಾಡ್ಕೊಂಬಿಡೋಣ. ಹೆಚ್ಚು ಕಡಿಮೆ ಇದ್ದರೆ ಸರಿ ಮಾಡ್ಕೊಂಬಿಡ್ಬೋದು ಆವಾಗಲೇ ಅಂತ. ಅಂದರೆ ಇದು ಬೋಟ್ ನೆಕ್ ಆಗಿದೆಯಲ್ಲ ಅದಕ್ಕೋಸ್ಕರ ಈ ರೀತಿ ಬರುತ್ತೆ ಅಂದ್ಕೊಳ್ಳೋಣ. ಸ್ವಲ್ಪ ನೋಡ್ಕೊಳ್ಳೋಣ. ಇದು ಬೋಟ್ ನೆಕ್ ಅಲ್ವಾ, ಸ್ವಲ್ಪ ಡೌನಿಂಗ್ ತೊಗೋಬೇಕಾಗುತ್ತೆ. ಇಲ್ಲ ಕರೆಕ್ಟಾಗಿದೆ, ಏನು ತೊಂದರೆ ಇಲ್ಲ, ಕರೆಕ್ಟ್ ಇದೆ. ಅದು ಬೋಟ್ ನೆಕ್ ಅಲ್ವಾ, ಅದಕ್ಕೆ ಕರೆಕ್ಟಾಗಿದೆ. ಓಕೆನಾ. ಈ ರೀತಿ ಇಟ್ಕೊಂಡು ಈ ರೀತಿ ಇಟ್ಕೊಳ್ಳಿ ನೀಟಾಗಿ. ಇತ್ತಿದೆ ಈ ಥರ ಸ್ಕೇಲ್ ಇದ್ಬಿಟ್ರೆ ಅಂತ ನಿಮ್ಗೆ ಆರಾಮಾಗಿ ಆರ್ಮಲ್ ರೌಂಡ್ ಕಟ್ಟಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ. ನೋಡಿ ಈ ರೀತಿ ಇದನ್ನು ಮುಂದಕ್ಕೆ ತೊಗೊಂಡ್ರೆ ನಿಮ್ಗೆ ಇನ್ನೂ ಶೇಪ್ ಇನ್ನೂ ನೀಟಾಗಿ ಬರುತ್ತೆ. ನೋಡಿ ಈ ರೀತಿ ಸ್ಕೇಲಲ್ಲಿ ಹಿಂಗೆ ಮಾರ್ಕ್ ಮಾಡ್ಕೊಳ್ಳಿ ಅಷ್ಟೇ. ಓಕೆನಾ. ಎಷ್ಟು ಈಸಿಯಾಗಿ ಸ್ಕೇಲಲ್ಲಿ ಮಾಡ್ಕೋಬೋದು. ಈಗ ಬಿಗಿನರ್ಸ್ ಸ್ವಲ್ಪ ಜನ ಹಾಗೆ ಅಂತ ನಮಗೆ ಎಲ್ಲ ಕಟ್ಟಿಂಗ್ ಬರುತ್ತೆ, ಸ್ಲೀವ್ಸೇ ಸರಿಯಾಗಿ ಬರಲ್ಲ ಅನ್ನೋರು ಈ ಸ್ಕೇಲ್ನ ಯೂಸ್ ಮಾಡಿ. ಓಕೆನಾ. ಕಟ್ ಮಾಡಿಕೊಂಡು ಮತ್ತು ಇದು ಡಿಸೈನ್ ಬರುತ್ತೆ ಇಲ್ಲಿ ಸ್ವಲ್ಪ. ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ.
ಇಲ್ಲಿ ಸ್ವಲ್ಪ ಡಿಸೈನ್ ಬರುತ್ತೆ. ಅದು ನಾನು ಮಾಮೂಲಿ ಬ್ಲೌಸ್ ಪೀಸಲ್ಲಿ ತೋರಿಸ್ತೀನಿ, ಯಾಕೆಂದರೆ ಇದು ಲೈನಿಂಗ್ ಕಟಿಂಗ್ ಮಾಡಲ್ಲ ನಾನು. ಲೈನಿಂಗ್ ಇನ್ನೇನು ಮಾಡಲ್ಲ. ಅದನ್ನು ಜಾಯಿಂಟ್ ಮಾಡಿದ್ಮೇಲೆ ಇದನ್ನು ಕ್ಲೋಸ್ ಮಾಡಿಬಿಡೋಣ. ಅದು ಸ್ಟಿಚಿಂಗು ಕಾಣಿಸ್ಬಾರ್ದು, ಆ ರೀತಿ ಮಾಡ್ಬೋದು. ಇವಾಗ ನಾವೇನು ಸ್ಟಿಚ್ ಮಾಡ್ತೀವಿ ಪ್ಯಾಚ್ ವರ್ಕು ಅದು ಮೇಲೆ ಕಾಣಿಸ್ಬಾರ್ದು, ಆ ರೀತಿ ಮಾಡೋಣ. ಇವಾಗ ಇದು ರೆಡಿ ಆಯಿತು. ಇದು ಡಿಸೈನ್ ಬಂದ್ಬಿಟ್ಟು ಇಲ್ಲಿ ಬರುತ್ತೆ ಈ ಥರ. ಇದು ಬಂದ್ಬಿಟ್ಟು ಸ್ಟಿಚ್ ಮಾಡಿದ್ರೆ ಹಿಂಗೆ ಬರಬೇಕು. ನೋಡೋಣ, ಇದು ಎಲ್ಲಿಗೆ ಪ್ಯಾಚ್ ಬರುತ್ತೆ ಅಲ್ಲಿವರೆಗೂ ಅದು ಬರಬೇಕು. ನೋಡೋಣ ಒಂದು ಸಲ ಅದನ್ನು ಪೇಪರಲ್ಲಿ ಕಟ್ ಮಾಡಿಕೊಂಡು ತೋರಿಸ್ತೀನಿ ನಾನು ಕಟಿಂಗ್ ಮಾಡಬೇಕಾದ್ರೆ ನಿಮಗೆ ಯಾವ ರೀತಿ ಬರುತ್ತೆ ಅಂತ. ಈ ಥರ ಶೇಪ್ ಬರುತ್ತೆ, ವಿ ಶೇಪು. ಇಲ್ಲಿ ನಾವು ಸೀರೆ ಕಲರ್ ಪೀಸ್ ಕೊಡಬೇಕು ಇಲ್ಲಿ, ಓಕೆನಾ. ಇಲ್ಲಿ ಸೀರೆ ಪೀಸ್ ಕೊಡ್ಬೇಕು. ನಾನು ಇವಾಗ ಸ್ಟಿಚಿಂಗ್ ಮಾಡುವಾಗ ತೋರಿಸ್ತೀನಿ, ಓಕೆನಾ. ಸದ್ಯಕ್ಕೆ ಇವಾಗ 38 ಸೈಜಿನ ಬೋಟ್ ನೆಕ್ ಬ್ಲೌಸ್ ಕಟಿಂಗ್ ಆಯಿತು. ಇದು ಬಂದ್ಬಿಟ್ಟು 38 ಸೈಜು, ಓಕೆನಾ. 38 ಎದೆ ಸುತ್ತಳತೆಯ ಬ್ಲೌಸ್ ಆಗಿರುತ್ತೆ, ಓಕೆನಾ. ಇವಾಗ ಇದನ್ನು ತಗೊಂಡು ಈ ರೀತಿ ಬರಬೇಕು ಅನ್ಕೋತೀನಿ. ಅದು ಸ್ಲೀವ್ಸ್ಗೆ ನಾವಿಲ್ಲಿ ಇದು ಪ್ಯಾಚ್ ಮಾಡ್ತೀವಲ್ಲ, ಇವಾಗ ಇಲ್ಲಿಂದ ಹಿಂಗೆ ತಗೋತೀವಿ ಅಂದ್ಕೊಳ್ಳಿ. ಈ ಸ್ಟಿಚಿಂಗಿಂದ ತಗೊಂಡಾಗ ಈಗ ಕರೆಕ್ಟಾಗಿ ಇಲ್ಲಿ ಬರಬೇಕು. ಈ ರೀತಿ ತೊಗೊಂಡು ಹಿಂಗೆ ಬರುತ್ತೆ. ಇಲ್ಲ ಹಿಂಗೂ ಕೊಡ್ಬೋದು, ಏನು ತೊಂದರೆ ಇಲ್ಲ. ಅದು ಎರಡೂ ಇದು ಹಿಂಗೆ ಬಂದು ಹಿಂಗೆ ಮ್ಯಾಚ್ ಆಗೋ ಥರ ಮಾಡಬೇಕು ಅಂದರೆ ಇಲ್ಲಿಗೆ ಕೊಡಬೇಕಾಗುತ್ತೆ. ನೋಡೋಣ, ಈಗ ಹಿಂಗೆ ಬರಬೇಕು. ಆವಾಗಲೇ ಇದು ನಮಗೆ ಸ್ಲೀವ್ಸ್ ಹತ್ರ ಎರಡೂ ಮ್ಯಾಚ್ ಆಗೋದು. ಎರಡೂ ಈ ರೀತಿ ಜಾಯಿಂಟ್ ಆಗಬೇಕು. ಈ ಥರ ನೋಡಿ, ಇಲ್ಲಿ ಜಾಯಿಂಟ್ ಇಲ್ಲಿಂದ ಬಂದು ಇಲ್ಲಿಗೆ ಇದು ಜಾಯಿಂಟ್ ಆಗಬೇಕು. ಈ ಥರ ಇದಕ್ಕೆ ಈ ಥರ ಇದು ಹಿಂಗೆ ಬರಬೇಕು. ಈ ಡಿಸೈನ್ ಹಿಂಗೆ ಬರಬೇಕು. ಹಿಂಗೆ ಹಾಕ್ಕೊಂಡಾಗ ಇದು ಸೇಮ್ ಒಂದೇ ಥರ ಕಾಣಿಸ್ಬೇಕು. ಅದನ್ನು ಸ್ಟಿಚಿಂಗಲ್ಲಿ ತೋರಿಸ್ತೀನಿ, ಓಕೆನಾ. ಇವಾಗ ಹಂಗೆ ಹೇಳಿದ್ರೆ ಗೊತ್ತಾಗಲ್ಲ. ನಾನು ಇವಾಗ ಕಟಿಂಗ್ ಮಾಡಿ ಅದು ಸ್ಟಿಚಿಂಗ್ ಮಾಡ್ತೀನಲ್ಲ ಅವಾಗ ತೋರಿಸ್ಕೊಡ್ತೀನಿ ಯಾವ ಥರ ಡಿಸೈನ್ ಏನು ಅಂತ. ಇವಾಗ ಸದ್ಯಕ್ಕೆ ಇದನ್ನು ಸ್ಟಿಚಿಂಗ್ ಮಾಡೋಣ ಬನ್ನಿ.